ಅಪಾರ ಭಕ್ತ ಸಮೂಹ ಗಳಿಸುತ್ತಿರುವ ಶ್ರೀ ಮಾಳಿಂಗರಾಯ ಹುಲಜಂತಿ ಮಾಳಿಂಗರಾಯರ ವಂಶಸ್ಥರಾದ ಪಟ್ಟದ ಮರಿಯೆಂದೇ ಕರೆಯಲ್ಪಡುವ ಇವರು ಪ್ರತಿ ಅಮಾವಾಸ್ಯೆ ತಪ್ಪದೇ ಹೋಗಿ ತಮ್ಮ ವಂಶಸ್ಥರಿಗೆ ನಮಿಸುತ್ತಾರೆ. ಹಾಗೆ ಅಲ್ಲೇ ಭಕ್ತರಿಗೆ ತಮ್ಮ ದರ್ಶನ ನೀಡಿ ತಮ್ಮ ಆಶೀರ್ವಚನ ನೀಡುತ್ತಾರೆ. ಅಪಾರ ಭಕ್ತ ಸಮೂಹ ಹೊಂದಿರುವ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಭಾಗದಲ್ಲಿರುವ ಹುಲಜಂತಿಯ ಮಾಳಿಂಗರಾಯರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಗುರು ಬೀರಪ್ಪ ಕೇಳಿದ ಅಂತ ಹುಲಿ ಹಾಲು ತಂದುಕೊಟ್ಟ ಮಾಳಿಂಗರಾಯರ ಪವಾಡ ಜಗದಗಲಕ್ಕೂ ಚಿರಪರಿಚಿತ. ಆದರೆ ನೆನಪಿಡಿ, ಇವತ್ತು ನಾವು ಹೇಳೋಕ್ಕೆ ಹೊರಟಿರುವುದು ಅವರದೇ ವಂಶವೃಕ್ಷದಲ್ಲಿ ಜನಿಸಿ ಇವಾಗ ಕಲಿಯುಗದಲ್ಲಿ ತಮ್ಮ ಅಭೂತಪೂರ್ವ ಪವಾಡ ಮಾಡುತ್ತಾ ಜನಸೇವೆ ಮಾಡುತ್ತಿರುವ ಮಾಳಿಂಗರಾಯರ ಈ ಪಟ್ಟದ ಮರಿಯ ಬಗ್ಗೆ. ಇವರ ಜನನವು ಹೇಗಾಯಿತು ಎಂದು ನಿಮಗೆ ಸ್ವಲ್ಪ ತಿಳಿಪಡಿಸುತ್ತೇನೆ. ನಿಮಗೆ ನೆನಪಿರಲಿ, ಒಮ್ಮೆ ಈ ಬಾಲಕನ ಅಜ್ಜಿಯ ಸ್ವಪ್ನದಲ್ಲಿ ಇಂತಹದೇ ದಿನ ನಿಮ್ಮ ಮನೆಯಲ್ಲಿ ಮರುಜನ್ಮ ಪಡೆಯುತ್ತೇನೆ ಎಂದು ಮಾಳಿಂಗರಾಯರು ಅವರ ವಂಶಸ್ಥರಲ್ಲಿ ಬಂದು ಹೇಳಿ ಮರೆಯಾದರು. ಅದೇ ರೀತಿ ಕಾಕತಾಳೀಯವೋ ಅಥವಾ ದೈವದ ಗುಣವೋ ಅನ್ನೋ ಥರ ಅವರು ಹೇಳಿದ ದಿನದಂದೇ ಜನಿಸಿದ ಈ ಪಟ್ಟದ ಮರಿಯು ಎಂದು ಜಡೆಯನ್ನು ಬಿಟ್ಟು ಇವಾಗ ಕಲ್ಯಾಣ ಕಾರ್ಯದಲ್ಲಿ ಜನಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಕಷ್ಟಗಳನ್ನು ಹೇಳುತ್ತಾ ಬರುವ ಮಹಿಳೆಯರಿಗೆ ಮತ್ತು ಪುರುಷರಿಗೆ, ಹಿರಿಯರಿಗೆ ತಮ್ಮ ಕೈಲಾದ ನುಡಿಗಳ ಮೂಲಕ ಅವರ ಮನೆತನ ಶ್ರೇಯೋಭಿವೃದ್ಧಿಯಾಗಲು ಹಿತನುಡಿಗಳನ್ನು ನುಡಿಯುತ್ತಾರೆ. ನೀವು ಬೇಕಾದರೆ ಪ್ರತಿ ಅಮಾವಾಸ್ಯೆ ದಿನ ಅವರು ಬೀರಣ್ಣ ದೇವರ ದೇವಸ್ಥಾನ, ಮಾಳಿಂಗರಾಯರ ದೇವಸ್ಥಾನದಲ್ಲಿ ಸಿಗುತ್ತಾರೆ. ತಾವು ಕೂಡ ಹೋಗಿ ಅವರ ದರ್ಶನ ಪಡೆದು ಪುನೀತರಾಗಬೇಕೆಂದು ಹೇಳುತ್ತೇನೆ. ನೀವು ಇವಾಗ ನೋಡುತ್ತಿರುವುದು ಅವರು ನೈಜವಾಗಿ ಭಕ್ತರಿಗೆ ಹೇಳುವ ಹಿತನುಡಿಗಳನ್ನು. ಕೆಲವು ಕಾರಣಗಳಿಂದ ನಾವೇ ಅದನ್ನು ಅವರ ಹೇಳಿಕೆಗಳನ್ನು ಇಲ್ಲೇ ಹೇಳುತ್ತಿದ್ದೇವೆ. ನೋಡಿ, ಅವರು ಹೋಗಿ ಕುಳಿತ ಕಡೆಯೆಲ್ಲ ಜನಸಮೂಹ ಯಾವ ರೀತಿ ಸೇರುತ್ತೆ ಅನ್ನೋದು ನಿಮಗೆ
ಈ ವಿಡಿಯೋ ನೋಡಿದರೆ ಅರ್ಥವಾಗುತ್ತೆ. ಹಲವು ಬಾರಿ ತಮ್ಮ ಮನದ ಬಯಕೆಗಳನ್ನು ಈ ಪೂಜ್ಯರ ಮುಂದೆ ಜನರು ಇಟ್ಟಾಗ ಅವರ ಯಾವ ಮಾರ್ಗದಲ್ಲಿ ನಡೆದರೆ ಮುಂದೆ ತಮಗೆ, ಅವರಿಗೆ ಮತ್ತು ಅವರ ಮನೆತನಕ್ಕೆ ಒಳ್ಳೆಯದಾಗುತ್ತದೆ ಮತ್ತು ಭಕ್ತರಿಗೆ ಬಂದ ಕಷ್ಟಗಳ ಹೇಗೆ ದೂರ ಮಾಡಬೇಕೆಂದು ದೈವಿಕವಾಗಿ ಹೇಳಿ ಕಳಿಸುತ್ತಾರೆ. ಅದೇ ರೀತಿ ಹೋದ ಬಹಳಷ್ಟು ಭಕ್ತರು ಅವರ ಸಲಹೆ ಮೇರೆಗೆ ಸಲಹೆ ನೀಡಿದ ವಿಷಯದ ಮೇಲೆ ನಡೆದುಕೊಂಡರೆ ಅವರಿಗೆ, ಅವರ ಮನೆತನಕ್ಕೆ ಬಹಳಷ್ಟು ಒಳ್ಳೆಯದಾಗಿದೆ. ಹಾಗಾಗಿ ಅವರು ಮತ್ತೆ ಮರಳಿ ಬಂದು ಪೂಜ್ಯರನ್ನು ಕಂಡು ನಮಸ್ಕರಿಸಿ ಹೋಗುತ್ತಾರೆ. ಎನ್ನ ಮನದ ಇಂಗಿತ ನಿನಗೂ ತಿಳಿದೇನು ಸ್ವಾಮಿ ಅನ್ನುತ್ತಾ ಮಹಿಳೆಯರು ತಮ್ಮ ಕಷ್ಟ ಕಾರ್ಯಗಳ ಬಗ್ಗೆ, ವಿಷಯಗಳ ಬಗ್ಗೆ ಪೂಜ್ಯರ ಬಳಿ ಹೇಳಿಕೊಳ್ಳುತ್ತಿರುವುದು ನೀವು ಇಲ್ಲಿ ಕಾಣಬಹುದು. ಅದೇ ರೀತಿ ಮಾಳಿಂಗರಾಯರ ವಂಶದಲ್ಲಿ ಜನಿಸಿದ ಈ ಪಟ್ಟದ ಮರಿಯು ಯಾವ ರೀತಿ ಭಂಡಾರವನ್ನು ಹಣೆಗೆ ಹಚ್ಚುವ ಮುಖಾಂತರ ಅವರ ಕಷ್ಟ ಕಾರ್ಯಗಳನ್ನು ದೂರ ಮಾಡುತ್ತಿದ್ದಾರೆ ಎನ್ನುವುದನ್ನು ನೀವು ಈ ವಿಡಿಯೋದಲ್ಲಿ ಕಾಣುತ್ತಿದ್ದೀರಿ. ಸುತ್ತಮುತ್ತಲೂ ಭಕ್ತ ಸಮೂಹ, ಆ ಸಮೂಹಕ್ಕೆ ತಮ್ಮ ಮಾರ್ಗದರ್ಶನದಿಂದ ಉನ್ನತಿ ಬಯಸಿ ಕಾಲಿಗೆ ನಮಸ್ಕರಿಸುವ ಭಕ್ತ ಸಮೂಹ ನೋಡುವುದೇ ಒಂದು ಸುಂದರ ಕ್ಷಣ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ತಮ್ಮ ವಂಶದಲ್ಲಿ ಬಂದ ದೈವಿಕ ನುಡಿಗಳಿಂದ ಪ್ರಸಿದ್ಧಿ ಪಡೆಯುತ್ತಿರುವ ಈ ಚಿಕ್ಕ ಪಟ್ಟದ ಮರಿಯು ಮುಂದೆ ಒಂದು ದಿನ ಮಹತ್ತರವಾದ ಪವಾಡಗಳನ್ನು ಸೃಷ್ಟಿಸುವುದರಲ್ಲಿ ಸಂಶಯವಿಲ್ಲ. ವರ್ಷಕ್ಕೆ ಒಮ್ಮೆ ಆ ಮಾಳಿಂಗರಾಯರು ಮತ್ತು ಗುರು ಬೀರಪ್ಪ ತಮ್ಮಿಬ್ಬರ ಶಿಷ್ಯರ ಭೇಟಿಗೆ ಪ್ರಸಿದ್ಧಿ. ಆದರೆ ಈ ಪಟ್ಟದ ಮರಿ ಪ್ರತಿ ಅಮಾವಾಸ್ಯೆ ದಿನ ಭಕ್ತರ ಕಷ್ಟ ದೂರ ಮಾಡಲೇ ಎಂದು ಅಲ್ಲಿ ಸಹಾಯಬೇಡಿ ಬರುವ ಭಕ್ತ ಸಮೂಹಕ್ಕೆ ತಮ್ಮ ಹಿತನುಡಿಯ ಮೂಲಕ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಜೋಳಿಗೆಯಲ್ಲಿರುವ ಭಂಡಾರದ ಮಹಾತ್ಮೆ ಮೂಲಕ ಇವಾಗ ಹುಲಜಂತಿಯ ಅಕ್ಕಪಕ್ಕದ ಗ್ರಾಮಗಳಿಗೆ ನಡೆದಾಡುವ ದೈವಿ ಪುರುಷ ಎಂಬ ಪ್ರಸಿದ್ಧಿ ಕೂಡ ಪಡೆಯುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಅವರ ಪವಾಡ ಮತ್ತು ದೈವಿಕ ವ್ಯಕ್ತಿತ್ವ ಗಮನಿಸಿದ ಬಹಳಷ್ಟು ಮಹನೀಯರು ತಮ್ಮ ಮಕ್ಕಳ ಮದುವೆಗೆ ಆಮಂತ್ರಿಸಿ ಗುರುಗಳ ಆಶೀರ್ವಾದ ಬಯಸುತ್ತಿದ್ದಾರೆ. ಅದನ್ನು ನೀವು ಇಲ್ಲಿ ಕಾಣಬಹುದು. ಯಾವ ಭಕ್ತರು ಕರೆದರೂ ಕುಲವನ್ನು ನೋಡದೆ ಅವರಿಗೆ ಹೋಗಿ ಆಶೀರ್ವಚನ ಮಾಡುವುದು
ಇವರ ಆಧುನಿಕ ಜಗತ್ತಿನಲ್ಲಿ ನಡೆಯುತ್ತಿರುವ ಇನ್ನೊಂದು ಪವಾಡ. ನೀವು ನೋಡುತ್ತಿರುವುದು ನವ ವಧೂವರರು ಗುರುಗಳ ಆಶೀರ್ವಾದ ಪಡೆಯುತ್ತಿದ್ದಾರೆ. ಗುರುಗಳ ಆಶೀರ್ವಾದ ಇದ್ದ ಮೇಲೆ ಜೀವನವು ಸುಖಕರವಾಗಿರಲೆಂದು ನಾವು ಈ ವಿಡಿಯೋದ ಮುಖಾಂತರ ಅವರಿಗೆ ಹರಿಸುತ್ತೇವೆ. ನಿಮ್ಮಲ್ಲಿ ಯಾರಾದರೂ ಗುರುಗಳ ಸಂಪರ್ಕ ಬೇಕಾದರೆ ಇಲ್ಲಿ ನಮೂದಿಸಿರುವ ಫೋನ್ ನಂಬರಿಗೆ ಕರೆ ಮಾಡಿ ಭೇಟಿ ಮಾಡಬಹುದು.